ನಮಸ್ಕಾರ, ಜಿಟಿ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ. ಇಂದಿನ ಮುಖ್ಯಾಂಶಗಳು. ಯುವ ಪೀಳಿಗೆ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಹೊಂದಬೇಕು. ಯುವಕರು ಕನ್ನಡ ಭಾಷೆಯನ್ನು ಬೆಳೆಸುವಲ್ಲಿ ನಿರತರಾಗಬೇಕು. ಪ್ರೊಫೆಸರ್ ಶಕುಂತಲಾ ಸಿಂಧೂರ್ ಕಿವಿಮಾತು. ಮಹಿಳೆಯರು ಯಾವುದೇ ಕಾರಣಕ್ಕೂ ವಿಡಿಯೋ ಕರೆಗಳನ್ನು ಮಾಡಬೇಡಿ. ಸೈಬರ್ ಜಾಲದಲ್ಲಿ ಸಿಲುಕಿದರೆ ತತ್ಕ್ಷಣ 112ಗೆ ಕರೆ ಮಾಡಿ. ಪೊಲೀಸ್ ಇನ್ಸ್ಪೆಕ್ಟರ್ LK ಜೂಲಕಟ್ಟಿ ಕರೆ. 70ನೇ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ಸಂಘ ಕನ್ನಡ ವಿಭಾಗ ಸಂಯೋಗದಲ್ಲಿ ಕೇಲಿ ಸಂಸ್ಥೆಯ ಜಗದ್ಗುರು ತೋಂಟದಾರ್ಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ರಾಜ್ಯೋತ್ಸವದ ನಿಮಿತ್ತ ಕಾಲೇಜಿನಲ್ಲಿ ಪ್ರಬಂಧ, ನೃತ್ಯ, ಆಶುಭಾಷಣ ಮತ್ತು ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರೊಫೆಸರ್ ಶಕುಂತಲಾ ಸಿಂಧೂರ್, ಕನ್ನಡ ಭಾಷೆಯನ್ನು ಎಲ್ಲರೂ ಎಲ್ಲೆಲ್ಲಿಯೂ ಬಳಸಬೇಕು. ಪ್ರಸ್ತುತ ಯುವ ಪೀಳಿಗೆಯು ಅನ್ಯ ಭಾಷೆಗಳ ಮೋಹ ಹೆಚ್ಚುತ್ತಿದ್ದು, ಮಾತೃಭಾಷೆ ಕಡೆ ಓಲೈಕೆ ಕಡಿಮೆಯಾಗಿದೆ. ಕನ್ನಡ ಭಾಷೆಯ ಮಹತ್ವವನ್ನು ತಿಳಿದು ಆಳವಾಗಿ ಅಧ್ಯಯನ ಮಾಡಿದಲ್ಲಿ ನಮ್ಮ ನೆಲದ ಅಭಿಮಾನ ಹೆಚ್ಚುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದರು. ಕನ್ನಡ ಕಸ್ತೂರಿಯಂತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎದೆಯ ಬಗೆದರೂ ಇರಲಿ ಕನ್ನಡ, ಹೃದಯ ಬಡಿದರೂ ಬರಲಿ ಕನ್ನಡ, ಹೆಮ್ಮೆಯಿಂದ ಹೇಳು ನನ್ನ ತಾಯಿ ನುಡಿ ಕನ್ನಡ, ನನ್ನ ತಾಯಿ ನುಡಿ ಕನ್ನಡ. ತಮ್ಮೆಲ್ಲರಿಗೂ ಕೂಡ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಕನ್ನಡವನ್ನ ಯಾವ ರೀತಿ ಉಳಿಸಬೇಕು ಅನ್ನೋದಕ್ಕೆ ಕೇವಲ ನಾವು ನವೆಂಬರ್ ಕನ್ನಡಿಗರಾಗದೆ ಕನ್ನಡವನ್ನ ಬಳಸುವುದರ ಮುಖಾಂತರ ಕನ್ನಡ ತಾನಾಗಿಯೇ ಉಳಿಯುತ್ತೆ. ಯಾರು ಅದನ್ನು ಉಳಿಸುವ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕನ್ನಡದವರು, ಅಲ್ಲಿ ಇಲ್ಲಿ ಎನ್ನದೆ ಎಲ್ಲರೂ ಕೂಡ ಕನ್ನಡವನ್ನ ಬಳಸುವುದರಿಂದ ನಮ್ಮ ಕನ್ನಡವನ್ನ ಉಳಿಸೋಣ ಮತ್ತು ಬೆಳೆಸೋಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಹಿಳಾ ಸಬಲೀಕರಣ ಮತ್ತು ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ಸಂಯೋಗದಲ್ಲಿ ನಮ್ಮ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಮಹಿಳಾ ಸಬಲೀಕರಣ, ಮಾದಕ ವಸ್ತು, ಮಕ್ಕಳ ಸಾಗಾಣಿಕೆ ತಡೆಗಟ್ಟುವುದು ಮತ್ತು ಪೋಕ್ಸೋ ಅಡಿಯಲ್ಲಿ ಮಕ್ಕಳ ಸುರಕ್ಷತೆ ಖಚಿತಪಡಿಸುವುದು ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ LK ಜೂಲಕಟ್ಟಿ, ಪ್ರಸ್ತುತ ಸಮಾಜದಲ್ಲಿ ವಿವಿಧ ತರಹದ ಅಪರಾಧಗಳು ಸಂಭವಿಸುತ್ತಿವೆ. ಮಹಿಳೆಯರು ಮತ್ತು ಬಾಲಕಿಯರು ಅತ್ಯಾಚಾರ, ಸೈಬರ್ ಕ್ರೈಮ್ ಜಾಲಕ್ಕೆ ಸಿಲುಕಿ ಸಂಕಷ್ಟಕ್ಕೆ ಈಡಾಗುತ್ತಿದ್ದಾರೆ. ಹೀಗಾಗಿ ವಿದ್ಯಾರ್ಥಿನಿಯರು ವಿಡಿಯೋ ಕರೆಗಳನ್ನು ಯಾವುದೇ ಕಾರಣಕ್ಕೆ ಮಾಡಬೇಡಿ. ಒಂದು ವೇಳೆ ಸೈಬರ್ ಜಾಲದಲ್ಲಿ ಸಿಲುಕಿದರೆ ತತ್ಕ್ಷಣ 112ಗೆ ಕರೆ ಮಾಡಿ ದೂರು ನೀಡಿ ಎಂದು ತಿಳಿಸಿದರು. ಏನು ದಿನನಿತ್ಯ ಸಮಾಜದಲ್ಲಿ ಈ ಸೊಸೈಟಿಯಲ್ಲಿ ಏನೇನು ಅಪರಾಧಗಳು ಆಗ್ತವೆ ಅನ್ನೋದ್ರ ಬಗ್ಗೆ, ಅಪರಾಧಗಳು ಯಾಕೆ ಆಗ್ತವೆ ಮತ್ತು ಒಂದು ವೇಳೆ ಅಪರಾಧಗಳು ಆದ್ರೆ ಅಪರಾಧಕ್ಕೆ ಯಾರು ಒಳಗಾಗಿರ್ತಾರೆ ಅವ್ರು ತಪ್ಪಲ್ಲ. ಆದ್ರೆ ಪರಿಸ್ಥಿತಿಯ ಪ್ರಭಾವಕ್ಕಾಗಿ ಅಥವಾ ಪರಿಸ್ಥಿತಿ ಅನುಗುಣವಾಗಿ ಆ ಅಪರಾಧಕ್ಕೆ ಒಳಗಾಗಿರ್ತಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ KLIS GT ನ್ಯೂಸ್.